ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. RCB ಅನ್ಬಾಕ್ಸಿಂಗ್ ಈವೆಂಟ್ ನಿನ್ನೆ ನಡೀತು. ಯಾರೆಲ್ಲ ₹99 ಸಬ್ಸ್ಕ್ರಿಪ್ಷನ್ ತೊಗೊಂಡು ಈ ಒಂದು ಈವೆಂಟನ್ನು ನೋಡಿದ್ರಿ ಆ್ಯಂಡ್ ಈವೆಂಟ್ ನೋಡಬೇಕಾದ್ರೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಸಿಕ್ಕಾಪಟ್ಟೆ ಲೋ ಕ್ವಾಲಿಟಿಯಲ್ಲಿ ವಿಡಿಯೋನ ಸ್ಟ್ರೀಮ್ ಮಾಡಿದರು. ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು, ತುಂಬಾ ಬಫರಿಂಗ್ ಆಗ್ತಿತ್ತು. ಸೊ ₹99 ಸಬ್ಸ್ಕ್ರಿಪ್ಷನ್ ತೊಗೊಂಡು ಈ ರೀತಿ ವಿಡಿಯೋನ ನೋಡಬೇಕು ಅಂತಂದರೆ ನಿಜ ಬೇಜಾರಾಗುತ್ತೆ ಗುರು. ಯಾಕೆಂದರೆ ₹99 ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನಮ್ಮದು. RCB ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ದುಡ್ಡನ್ನು ಕೊಟ್ಬಿಟ್ಟು ಈ ಒಂದು ಈವೆಂಟ್ನ ನೋಡಬೇಕು ಅಂತ ಹೇಳಿ ನೋಡ್ತಿರ್ತೀವಿ. ಬಟ್ ಸ್ಟ್ರೀಮಿಂಗ್ನ ನೋಡಬೇಕಾದ್ರೆ ಈ ರೀತಿ ಎಲ್ಲ ಅಡಚಣೆಗಳಾಗ್ತಿದ್ದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು ಫ್ಯಾನ್ಸ್ಗಳಿಗೆಲ್ಲ. ಏನೋ ದುಡ್ಡು ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಸೊ ನೋಡೋಣ. ನನಗಂತೂ ಇನ್ನೂ ದುಡ್ಡು ಬಂದಿಲ್ಲ. ಯಾರೆಲ್ಲ ದುಡ್ಡು ಹಾಕಿ ಒಂದು ಲೈವ್ ಸ್ಟ್ರೀಮಿಂಗ್ನ ನೋಡಿದ್ದೀರಾ, ಲೈವ್ ಸ್ಟ್ರೀಮಿಂಗ್ ನೋಡಬೇಕಾದ್ರೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಈವೆಂಟಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮ ಶಿವಣ್ಣನ ಆ ಒಂದು ಈವೆಂಟಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಶಿವಣ್ಣ ಅವ್ರಿಗೆ ಒಂಥರ ಸ್ಪೋರ್ಟ್ಸ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. CCLಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಸೊ ಸ್ಪೋರ್ಟ್ಸ್ ಇವೆಂಟ್ ಅಂದರೆ ಶಿವಣ್ಣ ಅವ್ರಿಗೆ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಇರುತ್ತೆ. ಸೊ ಈ ಒಂದು ಈವೆಂಟ್ಗೆ ಶಿವಣ್ಣ ಅವ್ರನ್ನ ಇನ್ವೈಟ್ ಮಾಡಿ ಅಲ್ಲಿ ಅಪ್ಪು ಸ್ಮರಣೆಯನ್ನು ಮಾಡಿ ಅಪ್ಪು ನೆನಪುಗಳನ್ನ ಮೆಲ್ಕ್ ಹಾಕಿದ್ದು ಒಂಥರ ಎಮೋಷ್ನಲ್ ಟಚ್ ಕೊಟ್ಟಂಗಿತ್ತು. ಈ ಒಂದು ಈವೆಂಟ್ಗೆ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನು ಬಿಗ್ಗೆಸ್ಟ್ ಹಿಟ್ಟಿಂಗ್ ಕಾಂಟೆಸ್ಟ್ ಬಗ್ಗೆ ಮಾತಾಡೋದಾದರೆ ರೊಮಾರಿಯಾ ಶೆಫೋರ್ಡ್ ಅವರು ಸಖತ್ತಾಗಿ 6 ಹೊಡೆದ್ರು. ಲೈಕ್ ಅವರು ಕೂಡ ಈ ಥರ ಹೊಡಿಬೋದು ಅಂತಲೇ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಹಿಂದೆ ಒಂದು ಟೀಮ್ಗೆ ಆಡಿದಾಗ ಅವರು ಲಾಸ್ಟ್ ಓವರ್ ಅಂದರೆ ಒಂದು ಓವರಲ್ಲಿ ಆಲ್ಮೋಸ್ಟ್ 28 ರನ್ನ ಸ್ಕೋರ್ ಮಾಡಿದರು. ಸೊ ನಾನು ಹೊಡಿತೀನಿ, ಸೆಟ್ ಆದೆ ಅಂತಂದರೆ ಹೊಡೆದು ಬೀಸಾಕ್ತೀನಿ, ಇಲ್ಲಾಂದರೆ ಹೊಡಿಯೋಕ್ಕೆ ಹೋಗಲ್ಲ, ಔಟ್ ಆಗಿ ಹೋಗ್ತೀನಿ ಅನ್ನೋ ರೀತಿ ಇವ್ರು ಆಟನ ಆಡ್ತಾರೆ. ಸೊ ಆ್ಯಕ್ಚುಲಿ ಪ್ಲೇಯಿಂಗ್ 11ಅಲ್ಲಿ ಇವ್ರನ್ನ ಕನ್ಸಿಡರ್ ಮಾಡ್ಬೋದು, ಬಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಪ್ಲೇಯಿಂಗ್ 11ಅಲ್ಲಿ ಇವ್ರನ್ನ ಕನ್ಸಿಡರ್ ಮಾಡ್ಬೋದಾಗಿತ್ತು. ನೋಡೋಣ ಮುಂದೆ ಬರುವಂತಹ ಒಂದು ಮ್ಯಾಚ್ಗಳಲ್ಲಿ ಇವ್ರನ್ನ ಕನ್ಸಿಡರ್ ಮಾಡಿ ಆಡಿಸ್ತಾರೋ ಇಲ್ವೋ ಅಂತ ಕಾದು ನೋಡೋಣ. ಬಟ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವ್ರು ಆ ರೀತಿ 6 ಹೊಡಿತಾರೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲ ಈವೆಂಟು ನಮಗೆ ಲೈವಲ್ಲಿ ಆಲ್ಮೋಸ್ಟ್ ಒಂದು 2 hours ಏನೋ ಸ್ಟ್ರೀಮ್ ಆಯಿತು ಅಷ್ಟೇ. 2 hours ಎಂಡ್ ಆಗೋಯಿತು. ಬಟ್ ಲೈವ್ ಸ್ಟ್ರೀಮಿಂಗ್ ವೀಡಿಯೋಸ್ನ ನೀವು ಇವಾಗಲೂ ಸಹ ಯೂಟ್ಯೂಬ್ ಚಾನಲ್ನ RCB ಅನ್ನುವಂಥ ಒಂದು ಪೇಜಲ್ಲಿ, ಯೂಟ್ಯೂಬ್ ಪೇಜಲ್ಲಿ ನೀವು ಹೋಗಿ ನೋಡ್ಬೋದು. ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನು ಹಾಕಿ ವೀಡಿಯೋಸ್ಗಳ ಬಗ್ಗೆ ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇವಾಗ ನೀವು ಅದನ್ನೆಲ್ಲ ಫ್ರೀಯಾಗಿಯೇ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ಸ್ಗಳನ್ನೆಲ್ಲ ಒಬ್ಬೊಬ್ಬರನ್ನ ಸ್ಟೇಜ್ ಹತ್ರ ಕರೀತಾರೆ. ಆ್ಯಕ್ಚುಲಾಗಿ ಪ್ಲೇಯರ್ಸ್ ಎಲ್ಲ ಬಂದು ನಿಂತ್ಕೊಂಡ್ಮೇಲೆ ಹಿಂದೆಗಡೆ ಇದ್ದಂತಹ ಬ್ಯಾಕ್ಗ್ರೌಂಡು ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಅದನ್ನು ನೋಡಿದ ತಕ್ಷಣ ನನಗೆ ಲೈಕ್ WWF ಆ ಬೆಲ್ಟ್ ಮೇಲೆ W ಅನ್ನೋ ಸಿಂಬಲ್ ಇರುತ್ತಲ್ಲ, ಅದು ನೆನಪಾಗೋಯಿತು. ಸೊ ಇನ್ನೂ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬೆಟರ್ ಆಗಿರ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಆಗಿತ್ತು. ಸೊ ನಿಮ್ಗೇನು ಅನಿಸುತ್ತೋ ಅನ್ನೋದನ್ನು ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವ್ರನ್ನ ಕರೆದು ಅವ್ರನ್ನ ಮಾತಾಡೋದಕ್ಕೆ ಮೈಕ್ ಹ್ಯಾಂಡ್ ಓವರ್ ಮಾಡಿದ ತಕ್ಷಣವೇ ಲೈಕ್ ಫ್ಯಾನ್ಸ್ ಎಲ್ಲ ತುಂಬಾ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವ್ರಿಗೆ ಮಾತಾಡೋದಕ್ಕೂ ಸಹ ಅವಕಾಶ ಕೊಡೋದಿಲ್ಲ, ಅಷ್ಟರ ಮಟ್ಟಕ್ಕೆ ಕಿರ್ಚ್ತಿರ್ತಾರೆ. ಆಗ ನಮ್ಮ ಮಿಸ್ಟರ್ ನಾಗ್ಸ್ ಅವರು ಫ್ಯಾನ್ಸ್ಗಳ ಹತ್ರ ಕೇಳ್ಕೊತಾರೆ, ಪ್ಲೀಸ್ ಅಲೋ ಹಿಮ್ ಟು ಟಾಕ್ ಅಂತ ಹೇಳಿ. ಸೊ ಆವಾಗ ಜಸ್ಟ್ 2 minutes ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಸಹ ತಮ್ಮ ಮಾತನ್ನು ಮುಗಿಸ್ತಾರೆ. ಅವರು ಹೇಳೋದಿಷ್ಟೇ, ಇಷ್ಟು ದಿವಸದಿಂದ ಹೇಗೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರೋ ಅದೇ ರೀತಿ ಇನ್ನು ಮುಂದೆ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ಒಂದು ಟೀಮಲ್ಲಿ ಆಡೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳಿ ಮೈಕ್ನ ರಜತ್ ಪಟಿದಾರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನೆಕ್ಸ್ಟ್ ರಜತ್ ಪಟಿದಾರ್ ಅವರು ಬಂದಿದ್ದ ತಕ್ಷಣವೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ಕನ್ನಡದಲ್ಲಿ ಮಾತುಗಳನ್ನು ಶುರು ಮಾಡ್ತಾರೆ. ಆಗಲೂ ಕೂಡ ಇಡೀ ಸ್ಟೇಡಿಯಮ್ಮೇ ಕಿರ್ಚ್ತಾ ಇರುತ್ತೆ. RCB ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ ಅಂತ ಹೇಳಿ ಇಡೀ ಸ್ಟೇಡಿಯಮ್ಮೇ ಕಿರ್ಚ್ತಾ ಇರುತ್ತೆ. ಅದನ್ನು ನೋಡಿ ರಜತ್ ಪಟಿದಾರ್ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ರಜತ್ ಪಟಿದಾರ್ ಅವರು ಹೇಳ್ತಾರೆ, ಲೈಕ್ ABD ಕ್ರಿಸ್ ಗೇಲ್ ಅವರು ಇದ್ದಾಗಲಿಂದನೂ ಈ ಒಂದು ಟೀಮಲ್ಲಿ ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಈ ಬಾರಿ ಆಡೋದಲ್ಲದೆ ಈ ಒಂದು ಟೀಮ್ನ ಲೀಡ್ ಸಹ ನಾನು ಮಾಡ್ತಾ ಇದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ಹೇಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರೋ ಇನ್ನು ಮುಂದಕ್ಕೂ ಸಹ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ರಜತ್ ಪಟಿದಾರ್ ಅವರು ಕೇಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಒಂದು ಟೀಮ್ನ ಕ್ಯಾಪ್ಟನ್ ಆಗಬೇಕಾಗಿತ್ತು. ಬಟ್ ಏನೋ ಗೊತ್ತಿಲ್ಲ, ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಆ ಒಂದು ಪ್ರೆಷರಿಂದ ಲೈಕ್ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತನೋ ಏನೋ ಹೇಳಿ ವಿರಾಟ್ ಕೊಹ್ಲಿ ಅವರು ಟೀಮ್ ಕ್ಯಾಪ್ಟನ್ ಆಗೋದಕ್ಕೆ ಹೋಗಲ್ಲ. ಬಟ್ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ನೇ ಪ್ರಿಫರ್ ಮಾಡ್ತಾರೆ ಇವ್ರು ಏನಾದರೂ ಒಂದು ಚಾನ್ಸ್ ಕೊಡಬೇಕು ಅಂತಂದರೆ. ಆ್ಯಂಡ್ ಇನ್ನು RCB ಟೀಮಲ್ಲಿ ಆಡೋರಿಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಲೈಕ್ ಇಲ್ಲೇನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅವ್ರನ್ನ ರೆಫರ್ ಮಾಡಿ ಅವ್ರನ್ನೂ ಸಹ ಆ ಒಂದು ಇಂಡಿಯನ್ ಟೀಮ್ಗೆ ಸೇರಿಸ್ಕೊತಾರೆ. ಸೊ ಆ ಒಂದು ಅಡ್ವಾಂಟೇಜಸ್ ಕೂಡ ಪ್ಲೇಯರ್ಸ್ಗೆ ವಿರಾಟ್ ಕೊಹ್ಲಿ ಅವರು ಕೊಡ್ತಾರೆ. ಹಳೆ ಟೀಮ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ RCB ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಗೆ ಅನ್ಸುತ್ತೆ ಫ್ರೆಂಡ್ಸ್, ಈ ಬಾರಿ ಕಪ್ ಗೆಲ್ತಾರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.